ಅವರು ಆಲ್ಮೋಸ್ಟ್ 2 ಬಜೆ 2 ಗಂಟೆಗೆ ಎಕ್ಸಾಕ್ಟ್ 2 ಗಂಟೆಗೆ ಮನೆಯಿಂದ ನೈಟ್ ಡ್ಯೂಟಿ ಮಾಡಿ ಮಲಗಿದ್ರು. ಕಂಪನಿಯಿಂದ ಫೋನ್ ಬಂದಿದೆ ಅಂತ ಬೊಮ್ಮನಹಳ್ಳಿ ಬ್ರಿಡ್ಜ್ ಇದೆ ಅಲ್ವಾ, ಅಲ್ಲಿಂದ ಬರೋ ಟೈಮಲ್ಲಿ ಹಿಂಗಾಗಿದೆ ಸರ್. ಈ BMTC ಬಸ್ಸಿಂದ ಸುಮಾರು ಸಮಸ್ಯೆ ಆಗಿದೆ. ಇದು ಹೊಸ್ದಾಗಿ ಏನಿಲ್ಲ ಸರ್, ಇಡೀ ಬೆಂಗಳೂರಲ್ಲೇ ಮೋಸ್ಟ್ಲಿ 1 ತಿಂಗಳು ಒಳಗಡೆ ಸುಮಾರು ಕೇಸಸ್ ಆಗಿದೆ. ದಯವಿಟ್ಟು ನಾನು ಗೌರ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್, ದಯವಿಟ್ಟು ಇದು ರಾಷ್ಟಾಗಿ ಓಡಿಸ್ತಾರೆ, ಇಂಥ ರೌಡಿಸಮ್ ಮಾಡೋ ಥರ ಓಡಿಸ್ತಾರೆ ಸರ್. ಈ ಡ್ರೈವರ್ಗಳಿಗೆ ಒಂದು ಪನಿಷ್ಮೆಂಟ್ ಕೊಟ್ಟರೆ ಧನ್ಯವಾದಗಳೇ ಅಂತ ಹೇಳ್ತೀನಿ ಸರ್. ದಯವಿಟ್ಟು ಪ್ಲೀಸ್, ನಿಮಗೆ ಅನ್ಯಾಯ ಆಗಿದೆ, ಅನ್ಯಾಯ ಸಿಗಬೇಕು. ಮೆಕ್ಯಾನಿಕ್ ಕೆಲಸ ಸರ್, 3 ತಿಂಗಳು ಹೆಣ್ಮಗು ಇದೆ ಸರ್. ನನ್ನ ಹೆಸರು ಸಗೀರ್ ಪಾಷಾ ಅಂತ, ನಾನು ಕಾಂಗ್ರೆಸ್ ಲೀಡ್ರು. 3 ವರ್ಷದಿಂದ ಕೆಲಸ 2022 ಜಾಯ್ನ್ ಆಗಿದ್ದವರು, ನಾನು 22 ಜಾಯ್ನ್ ಆಗಿದ್ದು. 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆ ಮನುಷ್ಯ, ಒಂದು ಕೋಪ ಅನ್ನೋದಿಲ್ಲ ಸರ್. 3 ವರ್ಷದಿಂದ ಇದುವರೆಗೂ ಒಂದು ದಿನ ಕೋಪ ಅನ್ನೋದು ಮಾಡಲಿಲ್ಲ. ಏನೇ ಇರಲಿ ಆರಾಮಾಗಿ ಫೇಸ್ ಮಾಡ್ತಾರೆ ಸರ್. ಆಕ್ಟಿವ್ಸ್ ಕೂಡ ಎಲ್ಲ ಸೇಫ್ ಡ್ರೈವಿಂಗ್ ಇತ್ತು, ಸೇಫ್ಟಿ ಆಗಿ ಓಡಿಸ್ತಾರೆ. ಈ ಥರ ಆಗಿರೋದು ನಮ್ಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್. ಮಾಡ್ತಾರೆ ಅವ್ರು ಮೆಕ್ಯಾನಿಕ್ ಕೆಲಸ ಮಾಡೋದು, ವರ್ಕ್ಶಾಪ್ ಮ್ಯಾನೇಜರ್ ಆಗಿದ್ರು. ಅವರೇ ಫ್ಯಾಮಿಲಿ ಅವರೇ ಮೇಂಟೈನ್ ಮಾಡ್ತಾರೆ. 3 ತಿಂಗಳು ಮಗುದೆ ಸರ್. ಇನ್ನು ಮದುವೆಯಾಗ 1 ವರ್ಷ ಆಗಿದೆ ಅಷ್ಟೇ. BMTC ಬಸ್ಟು ತುಂಬ ಕೇಳಿದ್ವಿ, ಬಟ್ ಇದು ಇದಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ನಮ್ಗೆ ಬಂದರೆ ಹೆಂಗಿದೆ ಗೊತ್ತಾಗುತ್ತೆ. ನಾವು ಅನ್ಕೊಂತೀವಿ BMTC ಅವ್ರಿಗಾಯ್ತು ಇವ್ರಿಗಾಯ್ತು ಅಂತ, ಬಟ್ ನಮಗೆ ಬಂದಾಗ ಏನಾಗುತ್ತೆ, ಆ ಫೀಲ್ ಏನಾಗೋದು ಗೊತ್ತಾಗುತ್ತೆ ನಮಗೆ. ಫ್ರಂಟ್ ವೀಲ್ ಹೋಗಿದೆ ಪರವಾಗಿಲ್ಲ, ಅದು ಬ್ಯಾಕ್ ವೀಲ್ ಹೋಗಿದೆ ಅಂದರೆ ಅವ್ರು ಇನ್ನಷ್ಟು ರ್ಯಾಶ್ ಆಗಿರ್ಬೇಕು, ಅವ್ರು ಇನ್ನಷ್ಟು ನೆಗ್ಲಿಜೆಂಟ್ ಆಗಿ ಓಡಿಸ್ತಾ ಇರಬೇಕು. ಅದನ್ನು ಬೇಕಾಗಿರೋದು. ಅದನ್ನು BMTC ಬಸ್ ಅವ್ರಿಗೆ, ಯಾರು ಡಿಪಾರ್ಟ್ಮೆಂಟ್ ಅವ್ರಿಗೆ ಅದನ್ನು ಯಾರಿಗೆ ಹೋಗ್ಬೇಕು ಅದು ತಲುಪಿಸ್ಬೇಕು, ಅದು ಶಿಕ್ಷೆ ಆಗಬೇಕು, ನ್ಯಾಯ ಸಿಗಬೇಕು.